Hi friends, welcome again to accountancy class of PUC second year. In last class, we have been discussing introduction part of accountancy of PUC second year. In today's class, we will discuss another chapter, accounting for partnership. Under that, basic concept. ನೋಡ್ರಿ ಪಾರ್ಟ್ನರ್ಶಿಪ್ ಏನಿದೆಯಲ್ಲ ಅದರದ್ದು ಬೇಸಿಕ್ ಕಾನ್ಸೆಪ್ಟ್ ಅಥವಾ ಫಂಡಮೆಂಟಲ್ಸ್ ಅಂತ ಹೇಳ್ತಾರೆ. ಆ ಫಂಡಮೆಂಟಲ್ಸ್ ಅನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಪಾರ್ಟ್ನರ್ಶಿಪ್. ಇಲ್ಲಿ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಇಂದನೇ ಈ ಚಾಪ್ಟರ್ ಸ್ಟಾರ್ಟ್ ಆಗ್ತದೆ. ಸೊ ಲೆಟ್ ಮಿ ಕ್ಲಿಯರ್ ದ ಕಾನ್ಸೆಪ್ಟ್, ಲೆಟ್ ಮಿ ಕ್ಲಿಯರ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಇಲ್ಲಿ ಪಾರ್ಟ್ನರ್ಶಿಪ್ ಅಂತಂದ್ರೆ ನೀವು PUC ಫಸ್ಟ್ ಇಯರ್ ಒಳಗೆ ಕಲ್ತಿದ್ದೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ನಾನು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದೆ sole trading concern means where one person only handle the business. ಯಾವಾಗ ಎಲ್ಲಿ ಒಬ್ಬರು partnership means where two or more partners come together to start a business for earning profit in a great ratio is partnership. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪಾರ್ಟ್ನರ್ಸ್ ಸೇರಿ ಟೂ ಆರ್ ಮೋರ್ ಪಾರ್ಟ್ನರ್ಸ್, ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪಾರ್ಟ್ನರ್ಸ್ ಸೇರಿ ಒಂದು ಬಿಸಿನೆಸ್ ಅನ್ನು ನಡೆಸಿ ಅದರಿಂದ ಬರುವಂತಹ ಪ್ರಾಫಿಟ್ ಅಥವಾ ಲಾಸ್ ಅನ್ನು ಅಗ್ರೀಡ್ ರೇಷಿಯೋ ಒಳಗೆ ಶೇರ್ ಮಾಡ್ಕೊಂತ ಆ ಬಿಸಿನೆಸ್ ಏನು ನಡೆಸ್ಕೊಂಡು ಹೋಗ್ತಾರಲ್ಲ ಅಂತ ಬಿಸಿನೆಸ್ ನಾವು ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೇಳ್ತೇವೆ. ಮೀನ್ಸ್ ವೇರ್ ಟೂ ಆರ್ ಮೋರ್ ಪಾರ್ಟ್ನರ್ಸ್ ಕಮ್ ಟುಗೆದರ್. ಇಲ್ಲಿ ಪರ್ಸನ್ಸ್ ನಡುವೆ ಒಂದು ಅಗ್ರಿಮೆಂಟ್ ಆಗಿರ್ತದೆ, ಆ ಪರ್ಸನ್ಸ್ ನಾವು ಪಾರ್ಟ್ನರ್ ಅಂತ ಹೇಳಿ ಹೇಳ್ತೇವೆ. ಪಾರ್ಟ್ನರ್ಶಿಪ್ ಅಂದ್ರೆ ಏನಂತ ಹೇಳಿ ಗೊತ್ತಾಗಲ್ಲ. ನೆಕ್ಸ್ಟ್ ಪಾರ್ಟ್ನರ್ಸ್ ಅಂದ್ರೆ ಇಲ್ಲಿ ಪಾರ್ಟ್ನರ್ ಅಂತಂದ್ರೆ ಒನ್ ಹೂ ಇನ್ವೆಸ್ಟ್ ಹೀಸ್ ಕ್ಯಾಪಿಟಲ್ ಆರ್ ಒನ್ ಹೂ ಕಾಂಟ್ರಿಬ್ಯೂಟ್ ಹೀಸ್ ಕ್ಯಾಪಿಟಲ್ ಇನ್ ಪಾರ್ಟ್ನರ್ಶಿಪ್ ಈಸ್ ಕಾಲ್ಡ್ ಪಾರ್ಟ್ನರ್. ಅಂದ್ರೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ಒಳಗ ಯಾರು ತಮ್ಮ ಕ್ಯಾಪಿಟಲ್ ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅವರಿಗೆ ಪಾರ್ಟ್ನರ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಯಾರು ಇವಾಗ ನೋಡಿ ಕಂಪನಿ ಒಳಗ ಶೇರ್ಸ್ ಒಳಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಅವ್ರಿಗೆ ನಾವು ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಯಾವ ತರ ಅಂತಾರಲ್ಲ ಅದೇ ತರ ಇಲ್ಲಿ ಪಾರ್ಟ್ನರ್ಶಿಪ್ ಬಿಸಿನೆಸ್ ಒಳಗ ಯಾರು ತಮ್ಮ ಕ್ಯಾಪಿಟಲ್ ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅವರಿಗೆ ಪಾರ್ಟ್ನರ್ ಅಂತ ಹೇಳಿ ಹೇಳ್ತಾರೆ. ಓಕೆ, ದಿಸ್ ಇಸ್ ನಾಟ್ ಪಾರ್ಟ್ನರ್ ದೆನ್ ಪಾರ್ಟ್ನರ್ಶಿಪ್. ಅದರೊಳಗೆ ಒಂದು ಸ್ಲೈಟ್ ಡಿಫರೆನ್ಸ್. ನೆಕ್ಸ್ಟ್, features of partnership. The features of partnership, characteristics of partnership. First feature is two or more partners. There should be two or more partners. Minimum two partners ಇರಬೇಕು. ಅವಾಗಷ್ಟೇ ನಾವು ಅದಕ್ಕೆ ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೇಳ್ತೇವೆ. ಒಬ್ಬರ ಸೇರಿ ಪಾರ್ಟ್ನರ್ಶಿಪ್ ನಡೆಸ್ತಾನೆ ಅಂದ್ರೆ ಅದು ಬರಂಗಿಲ್ಲ, ಅದು ಪಾರ್ಟ್ನರ್ಶಿಪ್ ಆಗಂಗಿಲ್ಲ. ಸೊ ದೇರ್ ಶುಡ್ ಬಿ ಮಿನಿಮಮ್ ಟೂ ಪಾರ್ಟ್ನರ್ಸ್ ಟು ಸ್ಟಾರ್ಟ್ ಅ ಪಾರ್ಟ್ನರ್ಶಿಪ್. Then maximum limit for banking sectors. For banking sectors is 10 members. Notice, in case of banking sector, there should be maximum 10 members. There should be maximum 10 partners. According to Companies Act 2013. According to Companies Act 2013 ಏನಾಗುತ್ತೆ ಅಂತಂದ್ರೆ ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ಇದೆ ಅಲ್ಲಿ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ 10 ಪಾರ್ಟ್ನರ್ಸ್. 10 ಪಾರ್ಟ್ನರ್ಸ್ ಸೇರಿ ಅಷ್ಟೇ ಬ್ಯಾಂಕಿಂಗ್ ಬಿಸ್ನೆಸ್ ನಡೆಸಬಹುದು. ಈ ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ ಅದು ಚೇಂಜ್ ಆಗ್ತಿರ್ತದೆ ಆನ್ ಅಮೆಂಡ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಆಕ್ಟ್ ಒಳಗೆ ಅಮೆಂಡ್ಮೆಂಟ್ ಆದ್ರೆ ಅದು ಚೇಂಜ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್, ಇವಾಗ ರೀಸೆಂಟ್ಲಿ ಇರೋದ ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ 10 ಇದೆ. In all other partnership businesses, maximum limit is 100 partners. ನೋಡಿ, ಉಳಿದಿದ್ದ ಬ್ಯಾಂಕಿಂಗ್ ಸೆಕ್ಟರ್ ಒಂದು ಬಿಟ್ಟು ಉಳಿದಿದ್ದ ಯಾವುದೋ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ 100 ಪಾರ್ಟ್ನರ್ಸ್. 100 ಪಾರ್ಟ್ನರ್ಸ್ ಸೇರಿ ಅಪ್ ಟು 100 ಪಾರ್ಟ್ನರ್ಸ್ ವರೆಗೂ ಒಂದು ಬಿಸಿನೆಸ್ ಪಾರ್ಟ್ನರ್ಶಿಪ್ ಬಿಸಿನೆಸ್ ಅನ್ನು ನಡೆಸಬಹುದು. ಮಿನಿಮಮ್ 2, maximum in case of banking sector 10 members or 10 partners. In case of all other partnership businesses 100 partners. Getting? Next one, agreement.
ನೆಕ್ಸ್ಟ್ ಫೀಚರ್ ಇಸ್ ಅಗ್ರಿಮೆಂಟ್. ಈ ಪಾರ್ಟ್ನರ್ಶಿಪ್ ಅಂತಂದ್ರೆ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಆ ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಳಗ ದೇ ಶುಡ್ ಬಿ ಅಗ್ರಿಮೆಂಟ್, ದೇ ಶುಡ್ ಬಿ ಮೇಕ್ ವ್ಯಾಲಿಡ್ ಅಗ್ರಿಮೆಂಟ್. ನೋಡಿ ಸಪೋಸ್ ಎ ಬಿ ಸಿ ಡಿ 4 ಜನ ಪಾರ್ಟ್ನರ್ ಇದ್ದಾರೆ ಹೇಳ್ತಾರೆ, ಈ 4 ಜನ ಸೇರಿ ಬಿಫೋರ್ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಫರ್ಮ್, ಬಿಫೋರ್ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ದೇ ಹ್ಯಾವ್ ಟು ಅಗ್ರಿ ಬಿಟ್ವೀನ್ ದೆಮ್. ಇವಾಗ ನೋಡ್ರಿ ಎಲ್ಲರೂ ಸೇರಿ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಬಿಫೋರ್ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗ್ತದೆ. ಅಗ್ರಿಮೆಂಟ್ ಅಲ್ಲಿ ಕಂಪಲ್ಸರಿ ಮಾಡ್ಕೋಬೇಕಾಗ್ತದೆ. ಅಗ್ರಿಮೆಂಟ್ ಮೇ ಬಿ ರಿಟನ್ ಆರ್ ಓರಲ್. ಆ ಅಗ್ರಿಮೆಂಟ್ ಒಳಗ ರಿಟನ್ ಆಗಿ ಇಡಬಹುದು ಅಥವಾ ಅದನ್ನ ಓರಲ್ ಆಗಿ ಕೂಡ ಇಡಬಹುದು. ಅಗ್ರಿಮೆಂಟ್ ಮೇ ಬಿ ಓರಲ್ ಆರ್ ರಿಟನ್. ಓಕೆ, ಅಗ್ರಿಮೆಂಟ್ ಒಳಗೆ ಏನಾಗಿರ್ತದೆ, ಪ್ರಾಫಿಟ್ ಯಾವ ತರ ಶೇರ್ ಮಾಡಬೇಕು, ಯಾವ ಪಾರ್ಟ್ನರ್ಸ್ ಎಷ್ಟು ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡಬೇಕು, ಯಾವ ಪಾರ್ಟ್ನರ್ಸ್ ಸೇರಿ ಆ ಬಿಸ್ನೆಸ್ ಅನ್ನು ನಡೆಸಬೇಕು, ಯಾವ ತರದ ಬಿಸ್ನೆಸ್ ಇದೆ, ಇದೆಲ್ಲ ಅಗ್ರಿಮೆಂಟ್ ಒಳಗೆ ಇರ್ತದೆ. ಅಗ್ರಿಮೆಂಟ್ ಮೇ ಬಿ ಓರಲ್ ಆರ್ ರಿಟನ್. ಅಗ್ರಿಮೆಂಟ್ ಓರಲ್ ಆಗಿರ್ಬೋದು ಅಥವಾ ರಿಟನ್ ಆಗಿರ್ಬೋದು, ಬಟ್ ಅಗ್ರಿಮೆಂಟ್ ಆಗಬೇಕು. ದೆನ್ ಲಾಫುಲ್ ಬಿಸ್ನೆಸ್. ಲಾಫುಲ್ ಬಿಸ್ನೆಸ್ ಇವಾಗ ನೋಡ್ರಿ ಆ ಬಿಸ್ನೆಸ್ ಏನ್ ಪಾರ್ಟ್ನರ್ಸ್ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ, ಆ ಬಿಸ್ನೆಸ್ ಲಾಫುಲ್ ಆಗಿರೋ, ಇಲ್ಲೀಗಲ್ ಆಗಿರೋ. ಫಾರ್ ಎಕ್ಸಾಂಪಲ್ ಗ್ಯಾಮ್ಲಿಂಗ್ ಇದೆ, ಆ ತರ ಇಲ್ಲೀಗಲ್ ಆಗಿರುವಾಗ ಲಾಫುಲ್ ಬಿಸ್ನೆಸ್ ಇರಬೇಕು, ಅದಕ್ಕೆ ಲಾಫುಲ್ ಪರ್ಮಿಷನ್ ಇದೆ. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಶೇರಿಂಗ್. ಪ್ರಾಫಿಟ್ ಶೇರಿಂಗ್ ನೋಡ್ರಿ ಆ ಪಾರ್ಟ್ನರ್ಶಿಪ್ ಫರ್ಮ್ ಒಳಗ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಳಗ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅದನ್ನ ಯಾರೋ ಒಬ್ಬರು ತಗೊಂಡಿಲ್ಲ, ಯಾರೋ ಒಬ್ಬರು ಪಾರ್ಟ್ನರ್ ಅಂತಂದ್ರೆ ಆಗಂಗಿಲ್ಲ. ಎಲ್ಲರೂ ಸೇರಿ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ಕೋಬೇಕು, ಎಲ್ಲರೂ ಸೇರಿ ಅದನ್ನ ಶೇರ್ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಅಕಾರ್ಡಿಂಗ್ ಟು ದೇರ್ ಅಗ್ರೀಡ್ ರೇಷಿಯೋ. ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಎಷ್ಟು ಪ್ರಾಫಿಟ್ ಬಂದ್ರೆ ಯಾರು ಎಷ್ಟು ತಗೋಬೇಕು ಅಂತ ಹೇಳಿ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಅಥವಾ ಅಗ್ರಿಮೆಂಟ್ ಆಗಲಿಲ್ಲಪ್ಪ ಅಂತಂದ್ರೆ ಅದನ್ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಬೇಕಾಗ್ತದೆ. ಟೋಟಲಿ ಇಲ್ಲಿ ಪ್ರಾಫಿಟ್ ಎಷ್ಟು ಬಂದಿರ್ತದೆ ಅದು ಎಲ್ಲ ಪಾರ್ಟ್ನರ್ಸ್ ಸೇರಿ ಅದನ್ನ ಅಗ್ರಿಮೆಂಟ್ ಎಲ್ಲ ಪಾರ್ಟ್ನರ್ಸ್ ಸೇರಿ ಅದನ್ನ ಶೇರ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಗೆಟ್ ಲಾಸ್, ಇವಾಗ ಪಾರ್ಟ್ನರ್ಶಿಪ್ ಫರ್ಮ್ ಲಾಸ್ ಆಗಿದೆ ಅಂತ ಹೇಳ್ತೀವಿ, ಆ ಕೇಸ್ ಒಳಗೂ ಕೂಡ ಏನ್ ಮಾಡ್ತಾರೆ, ನೆಕ್ಸ್ಟ್ ಅನ್ಲಿಮಿಟೆಡ್ ಆಕ್ಟ್ ಒಳಗೆ ಬರ್ತದೆ. ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಲಾಸ್ ಆಗ್ತಾ ಇದೆ ಅಂತ ಹೇಳ್ತೀವಿ, ಎಷ್ಟು ಲಾಸ್ ಆಗ್ತಾ ಇದೆ ಅಲ್ಲ ಅದನ್ನ ಎಲ್ಲಾ ಪಾರ್ಟ್ನರ್ಸ್ ಸೇರಿ ಇನ್ಕರ್ ಮಾಡಬೇಕಾಗ್ತದೆ. ಅದ ಲಿಮಿಟ್ ಇಲ್ಲ, ಎಷ್ಟು ಲಾಸ್ ಆಗ್ಬೋದು ಅಂದ್ರೆ ಎಷ್ಟು ಲಾಸ್ ಆದ್ರೂ ಕೂಡ ಅದನ್ನ ಏನ್ ಮಾಡ್ಬಿಟ್ರಿ ಎಲ್ಲಾ ಪಾರ್ಟ್ನರ್ಸ್ ಸೇರಿ ಅದನ್ನ ಇನ್ಕರ್ ಮಾಡಬೇಕಾಗ್ತದೆ, ರೀಕ್ಯಾಪ್ ಮಾಡಬೇಕಾಗ್ತದೆ. ಇಲ್ಲಿ ಆ ಲಾಸ್ ಏನಿದೆಯಲ್ಲ ಅದಕ್ಕೆ ಲಿಮಿಟ್ ಇಲ್ಲ, ಅದಕ್ಕೆ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತಲೇ ಹೇಳ್ತಾರೆ. ಓಕೆ, ಮ್ಯೂಚುವಲ್ ಏಜೆನ್ಸಿ ಇದೇನಿದೆಲ್ಲ ಪಾರ್ಟ್ನರ್ಶಿಪ್ ಫರ್ಮ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆ ಅಗ್ರಿಮೆಂಟ್ ಒಳಗೆ ಎಲ್ಲರೂ ಅದ ಪಾರ್ಟ್ನರ್ಶಿಪ್ ಫರ್ಮ್ ನಡೆಸಲಿಕ್ಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲರೂ ತಮ್ಮ ಪರ್ಮಿಷನ್ ಅನ್ನು ಕೊಡಬೇಕಾಗ್ತದೆ, ತಮ್ಮ ಒಪ್ಪಿಗೆಯನ್ನು ಕೊಡಬೇಕಾಗ್ತದೆ. ದಟ್ ಇಸ್ ವಾಟ್ ಮ್ಯೂಚುವಲ್ ಏಜೆನ್ಸಿ. ಎಲ್ಲರೂ ಸೇರಿ ಒಂದು ಏಜೆನ್ಸಿ ತರ ಪಾರ್ಟ್ನರ್ಶಿಪ್ ಕ್ರಿಯೇಟ್ ಮಾಡಿರ್ತಾರಲ್ಲ, ದಟ್ ಇಸ್ ವಾಟ್ ಮ್ಯೂಚುವಲ್ ಏಜೆನ್ಸಿ. ಯಾರ್ದು ಅಬ್ಜೆಕ್ಷನ್ ಇರಬಾರ್ದು, ಎದಕ್ಕೂ ಕೂಡ ಅಬ್ಜೆಕ್ಷನ್ ಇರಬಾರ್ದು. ಸೊ ದಟ್ ಇಸ್ ವಾಟ್ ಮ್ಯೂಚುವಲ್ ಏಜೆನ್ಸಿ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್. ಇವಾಗ ನಾವು ಪಾರ್ಟ್ನರ್ಶಿಪ್ ನೋಡಿದ್ರೆ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ನೋಡಿದ್ವಲ್ಲ, ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್ ಆರ್ ಪಾರ್ಟ್ನರ್ಶಿಪ್ ಡೀಡ್ is also called partnership agreement. Partnership deed means it is an written agreement. It is a written agreement which contains all the rules and regulations about partnership. ನೋಡ್ರಿ ಪಾರ್ಟ್ನರ್ಶಿಪ್ ಡೀಡ್ ಅಂತಂದ್ರೆ ಅದು ಒಂದು ರಿಟನ್ ಅಗ್ರಿಮೆಂಟ್, ರಿಟನ್ ಡಾಕ್ಯುಮೆಂಟ್. ಅದರೊಳಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಬರೆದಿರ್ತದೆ, ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೇವೆ. ಆ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಏನೇನಿರ್ತದೆ ನೋಡ್ರಿ, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಆ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಏನೇನು ಬರೆದಿರ್ತದೆ ಅದರೊಳಗೆ ಏನು ರಿಟರ್ನ್ಸ್ ಇರ್ತಾವ ಅಂತ ಹೇಳಿ ನೋಡೋಣ. ಫಸ್ಟ್ ಒನ್, ನೇಮ್ ಆಫ್ ದ ಫರ್ಮ್, ನೇಮ್ ಆಫ್ ದ ಫರ್ಮ್ ವಿಚ್ ಇಸ್ ಡಿಟರ್ಮೈನ್ಡ್ ಬೈ ದ ಆಲ್ ಪಾರ್ಟ್ನರ್ಸ್. ಅಂದ್ರೆ ಎಲ್ಲಾ ಪಾರ್ಟ್ನರ್ಸ್ ಸೇರಿ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಡೆಸಲಿಕ್ಕೆ ಒಂದು ಹೆಸರನ್ನು ಕೊಟ್ಟಿರ್ತಾರೆ. ಸಪೋಸ್ ಎಕ್ಸ್ ಲಿಮಿಟೆಡ್, ವೈ ಲಿಮಿಟೆಡ್, ಹೀರೋ ಲಿಮಿಟೆಡ್, ಹೊಂಡಾ ಲಿಮಿಟೆಡ್, ಈ ತರ ಆ ಹೆಸರಿಗೆ ಏನು ಎಲ್ಲ ಪಾರ್ಟ್ನರ್ಸ್ ಸೇರಿ ಕೊಟ್ಟಿರ್ತಾರಲ್ಲ, ಆ ಪಾರ್ಟ್ನರ್ಸ್ ನೇಮ್ ಏನ್ ಕೊಟ್ಟಿರ್ತಾರಲ್ಲ ಅದು ಕೂಡ ಅಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ರಿಟರ್ನ್ ಆಗಿ ಇಡಬೇಕಾಗ್ತದೆ. ನೆಕ್ಸ್ಟ್ ಒನ್, ನೇಮ್ ಅಂಡ್
ಪಾರ್ಟ್ನರ್ಸ್ ಆಫ್ ದ ಫರ್ಮ್. ಆ ಪಾರ್ಟ್ನರ್ಸ್ ಬಿಸ್ನೆಸ್ ಒಳಗೆ ಎಷ್ಟು ಜನ ಪಾರ್ಟ್ನರ್ಸ್ ಇದಾರ ಅವರೆಲ್ಲರಿಗೂ ಇಲ್ಲಿ ನೇಮ್ ಬರೀಬೇಕು. ದೆನ್ ಡೀಟೇಲ್ಸ್ ಮೀನ್ ಅಡ್ರೆಸ್, ಅವ್ರದ್ದು ಅಡ್ರೆಸ್ಸಸ್ ಆಗಲಿ ಅವ್ರದ್ದು ಏನೋ ಡೀಟೇಲ್ಸ್ ಅನ್ನ ಇಲ್ಲಿ ಬರಬೇಕಾಗ್ತದೆ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ. ನೆಕ್ಸ್ಟ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಡೇಟ್ ಮೀನ್ಸ್ ಬಿಸ್ನೆಸ್ ಸ್ಟಾರ್ಟಿಂಗ್ ಡೇಟ್. ಬಿಸ್ನೆಸ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಆ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ಬೇಕು ಪಾರ್ಟ್ನರ್ಶಿಪ್ ಡೀಡ್ ಒಳಗೆ, ಅದು ಕೂಡ ಇಲ್ಲಿ ರಿಟರ್ನ್ ಆಗಿ ಇಟ್ಟಿರಬೇಕಾಗ್ತದೆ. ಬಿಸ್ನೆಸ್ ಕಮೆನ್ಸ್ಮೆಂಟ್ ಡೇಟ್, ಬಿಸ್ನೆಸ್ ಸ್ಟಾರ್ಟೆಡ್ ಡೇಟ್. ಓಕೆ, ನೆಕ್ಸ್ಟ್ ಪ್ಲೇಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಅದು ಕೂಡ ಇಲ್ಲಿ ಬರಬೇಕು. ನೇಮ್ ಆಫ್ ದ ಫರ್ಮ್ ಅಂಡ್ ಅಡ್ರೆಸ್ ಆಫ್ ದ ಫರ್ಮ್, ಇದು ಕೂಡ ಬರ್ಕೋರಿ. ಅಡ್ರೆಸ್ ಆಫ್ ಫರ್ಮ್, ನೇಮ್ ಆಫ್ ದ ಫರ್ಮ್ ಆಸ್ ವೆಲ್ ಆಸ್ ಅಡ್ರೆಸ್ ಆಫ್ ದ ಫರ್ಮ್, ಅಂದ್ರೆ ಲೊಕೇಶನ್ ಆಫ್ ದ ಫರ್ಮ್, ಯಾವ ಲೊಕೇಶನ್ ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೋ ಅಥವಾ ಸ್ಟಾರ್ಟ್ ಮಾಡಿದೆಯಲ್ಲ ಅದನ್ನ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಒಳಗೆ ಬರೆದಿಡಬೇಕು. ನೆಕ್ಸ್ಟ್ ಫರ್ಮ್ಸ್ ಎಕ್ಸಿಸ್ಟಿಂಗ್ ಡ್ಯೂರೇಷನ್, ಅಂದ್ರೆ ಈ ಫರ್ಮ್ ನಾವು ಎಷ್ಟು ದಿನದವರೆಗೆ ಆ ಫರ್ಮ್ ನಡೆಸ್ಕೊಂಡು ಹೋಗ್ತೀವಿ, ಆ ಫರ್ಮ್ ಲೈಫ್ ಟೈಮ್ ಏನಿದೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಅಂದ್ರೆ ಆ ಬಿಸ್ನೆಸ್ ಎಷ್ಟು ವರ್ಷದವರೆಗೂ ನಾವು ನಡೆಸ್ಕೊಂಡು ಹೋಗ್ತೀವಲ್ಲ, ದಟ್ ಇಸ್ ವಾಟ್ ಫರ್ಮ್ಸ್ ಎಕ್ಸಿಸ್ಟಿಂಗ್ ಡ್ಯೂರೇಷನ್. ಓಕೆ, ಫರ್ಮ್ ಎಲ್ಲಿವರೆಗೂ ಎಕ್ಸಿಸ್ಟ್ ಆಗ್ತದೆ ಅಂತ ಹೇಳಿ. ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್. ನೋಡಿ, ಎಷ್ಟು ಜನ ಪಾರ್ಟ್ನರ್ ಇರ್ತಾರಲ್ಲ ಎಲ್ಲರೂ ಇಲ್ಲಿ ಅಮೌಂಟ್ ಅನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅವರಿಗೆ ನಾವು ಪಾರ್ಟ್ನರ್ ಅಂತ ಹೇಳ್ತಾರೆ. ಯಾರು ಯಾವ ಪಾರ್ಟ್ನರ್ ಎಷ್ಟು ಅಮೌಂಟ್ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಓಕೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸಪೋಸ್ ಇವಾಗ ನೋಡ್ರಿ 4 ಪಾರ್ಟ್ನರ್ಸ್ ಇದ್ದಾರೆ, W X Y Z, 4 ಜನ ಪಾರ್ಟ್ನರ್ಸ್ ಇದ್ದಾರೆ. ಇಲ್ಲಿ ಪ್ರಾಫಿಟ್ 10,000 ಬಂದಿದೆ ಅಂತ ಹೇಳಿರ್ತೀವಿ. 10,000 ರೂಪೀಸ್ ಬಂದಿದೆ. ಇದರೊಳಗೆ ಯಾರು ಎಷ್ಟು ಪ್ರಾಫಿಟ್ ಅನ್ನ ಕಾಂಟ್ರಿಬ್ಯೂಟ್ ಮಾಡ್ಕೋಬೇಕು ಅಥವಾ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಮೊದಲ ಅಗ್ರಿಮೆಂಟ್ ಮಾಡ್ಕೊಂಡು ಅದರೊಳಗೆ ಬರೋದಿರ್ತಾರೆ. ಸಪೋಸ್ ಅದ 5:3:2:1 ಈ ತರ ಒಂದು ರೇಷಿಯೋ ಮಾಡ್ತಾರೆ. ರೇಷಿಯೋ ಆನ್ ದ ಬೇಸಿಸ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್, ಅಂದ್ರೆ ಅವ್ರು ಎಷ್ಟು ಕ್ಯಾಪಿಟಲ್ ಅನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ಲ ಅದರ ಬೇಸ್ ಮೇಲೆ ಅವರು ಒಂದು ರೇಷಿಯೋ ಅನ್ನು ಕೊಡ್ತಿರ್ತಾರೆ. ಅಂದ್ರೆ ಯಾರು ಹೆಚ್ಚಿಗೆ ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಯಾರು ಹೆಚ್ಚಿಗೆ ತಮ್ಮ ಬಂಡವಾಳವನ್ನು ಹೂಡಿಕೆ ಮಾಡಿರ್ತಾರೆ ಅವ್ರಿಗೆ ಹೆಚ್ಚಿಗೆ ಏನ್ ಮಾಡ್ತಾರೆ ಅಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಡುತ್ತೆ. ಸೊ ಇಲ್ಲಿ ನೋಡಿ W ಎಕ್ಸಾಂಪಲ್ W 5:3:2:1 ಇದೆ ಅಂದ್ರೆ ಇಲ್ಲಿ ಮಿಸ್ಟರ್ W ಇದಾರಲ್ಲ ಅವ್ರು ಏನ್ ಮಾಡ್ತಾರೆ, ಹೆಚ್ಚಿನ ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರಿಗೆ ಹೆಚ್ಚಿಗೆ ಪ್ರಾಫಿಟ್ ಹಿಸ್ಸ ಬರ್ತಾ ಇದೆ. ಸೊ 5:3:2:1 ಅಂದ್ರೆ 5,000, 3,000, 2,000, 1,000 ಈ ತರ 10,000 ರೂಪೀಸ್ ಪ್ರಾಫಿಟ್ ಏನಿದೆಯಲ್ಲ ಅವ್ರು ಬಿಟ್ಟು ಶೇರ್ ಮಾಡ್ತಾರೆ. ಆ ಶೇರಿಂಗ್ ರೇಷಿಯೋ ಕೂಡ ದಿಸ್ ಇಸ್ ವಾಟ್ ರೇಷಿಯೋ 5:3:2:1 ಇದೆಯಲ್ಲ ಇದು ಕೂಡ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಬರಬೇಕಾಗುತ್ತದೆ. ನೆಕ್ಸ್ಟ್ ರೈಟ್ಸ್ ಆಫ್ ಪಾರ್ಟ್ನರ್ಸ್ ಆರ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್. ಅವ್ರಿಗೆ ಏನು ರೈಟ್ಸ್ ಇದೆ, ಅವರು ಪಾರ್ಟ್ನರ್ಸ್ ಏನು ಅವ್ರಿಗೆ ಡ್ಯೂಟೀಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ರೆಮ್ಯುನರೇಷನ್ ಟು ಅ ಪಾರ್ಟ್ನರ್. ಇಲ್ಲಿ 3 ಪಾಯಿಂಟ್ಸ್ ಇದಾವೆ. ರೆಮ್ಯುನರೇಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ರೆಮ್ಯುನರೇಷನ್ ಟು ಅ ಪಾರ್ಟ್ನರ್ ನೋಡಿ, ಟೋಟಲ್ 4 ಪಾರ್ಟ್ನರ್ಸ್ ಇದಾವೆ. ಇಲ್ಲಿ 4 ಜನ ಸೇರಿ ಬಿಸಿನೆಸ್ ನಡೆಸಬಹುದು. ಆಲ್ 4 ಪಾರ್ಟ್ನರ್ಸ್ ಕ್ಯಾನ್ ಕ್ಯಾರಿ ದೇರ್ ಬಿಸಿನೆಸ್ ಆರ್ ಎನಿ ಆಫ್ ದಮ್. ಇಲ್ಲಿ ಯಾರು ಒಬ್ಬರು ಕೂಡ ಪಾರ್ಟ್ನರ್ಶಿಪ್ ಬಿಸಿನೆಸ್ ಕೂಡ ನಡೆಸಬಹುದು ಹೋಗಬಹುದು. ಇಲ್ಲಿ ನೋಡಿ W X Y Z ಇದ್ದಾರೆ. W X Y 4 ಜನ ಇದ್ದಾರೆ. ಇವರೊಳಗೆ ಯಾರು ಒಬ್ಬರು ಆದರೂ ಬಿಸಿನೆಸ್ ಅನ್ನು ನಡೆಸಬಹುದು ಹೋಗಬಹುದು. ನೋಡಿ W X Y Z. ಇಲ್ಲಿ ಮಿಸ್ಟರ್ Z ಇದ್ದಾರೆ, ಅವರು ಒಬ್ಬರ ಬಿಸಿನೆಸ್ ಅನ್ನು ನಡೆಸಬಹುದು ಹೋಗಬಹುದು, ಅಥವಾ Y and Z ನಡೆಸಬಹುದು ಹೋಗಬಹುದು, ಅಥವಾ 4 ಜನ ಸೇರಿ ಅಥವಾ 3 ಜನ ಸೇರಿ ಬಿಸಿನೆಸ್ ಅನ್ನು ನಡೆಸಬಹುದು. ಯಾರಲ್ಲಿ ಬಿಸಿನೆಸ್ ಒಳಗೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಸ್ಯಾಲರಿ ಅಂತ ಹೇಳಿ ಕೊಡ್ತಾರೆ. ಅವ್ರು ಅದಕ್ಕೆ ನಾವು ರೆಮ್ಯುನರೇಷನ್ ಅಂತ ಹೇಳ್ತೇವೆ. ರೆಮ್ಯುನರೇಷನ್ ಇಸ್ ದ ಸ್ಯಾಲರಿ ಪೇಡ್ ಬೈ ದ ಪಾರ್ಟ್ನರ್ಶಿಪ್ ಫರ್ಮ್ ಟು ಇಟ್ಸ್ ಪಾರ್ಟ್ನರ್. ಓಕೆ, ಅದು ಎಷ್ಟು ಪೇ ಮಾಡಬೇಕು, ಪರ್ ಮಂತ್ ಪೇ ಮಾಡಬೇಕು ಅಥವಾ ಪರ್ annum ಪೇ ಮಾಡಬೇಕು, ಪರ್ ಮಂತ್ ಎಷ್ಟು ಪೇ
ಡೀಡ್ ಒಳಗೆ ನಾವು ಮೆನ್ಷನ್ ಮಾಡಿರೋದು. ಓಕೆ, ಮಿಸ್ಟರ್ ಝಡ್ ಈಗ ನೋಡಿ, ಮಿಸ್ಟರ್ ಝಡ್ ಅಷ್ಟೇ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ಪಾರ್ಟ್ನರ್ಶಿಪ್ ಬಿಸಿನೆಸ್ ಅನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಪಾರ್ಟ್ನರ್ಶಿಪ್ ಬಿಸಿನೆಸ್ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗಷ್ಟು ಸ್ಯಾಲರಿ ಸಿಗ್ತದೆ. ಇಲ್ಲಿ ಯಾರು ವರ್ಕ್ ಮಾಡ್ತಾ ಇಲ್ಲ ಅವ್ರಿಗೆ ಇಲ್ಲಿ ಸ್ಯಾಲರಿ ಸಿಗೋದಿಲ್ಲ. ಆ ತರದ ಇಲ್ಲಿ ಅಗ್ರಿಮೆಂಟ್ ಒಳಗೆ ಫಸ್ಟ್ ಮೆನ್ಷನ್ ಮಾಡಿದ್ವಿ. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡ್ರಿ, 4 ಜನ ಸೇರಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸಪೋಸ್ ಇವರು 50,000 ಮಾಡಿದ್ದಾರೆ, 30,000, 20,000, 10,000 ಈ ತರ ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಯಾರು ಹೆಚ್ಚಿಗೆ ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡಿದಾರೋ ಅವ್ರಿಗೆ ಇಂಟ್ರೆಸ್ಟ್ ಹೆಚ್ಚಿಗೆ ಬರ್ತದೆ. ಅಂದ್ರೆ ಸಪೋಸ್ 10% ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾರೆ, 10% ಪರ್ ಆ್ಯನ್. ಅದೇ ಎಷ್ಟು ಪರ್ಸೆಂಟೇಜ್ ಇದೆ ಅದು ಕೂಡ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಮೆನ್ಷನ್ ಮಾಡಿರ್ಬೇಕು. ಅಂದ್ರೆ ಇವರು ಕ್ಯಾಪಿಟಲ್ ಏನು ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ಲ ಅದಕ್ಕೆ ಇಂಟ್ರೆಸ್ಟ್ ಅನ್ನು ಪೇ ಮಾಡಬೇಕಾಗ್ತದೆ. ಪಾರ್ಟ್ನರ್ಶಿಪ್ ಯಾರು ಪೇ ಮಾಡ್ತಾ ಇದೆ, ಪಾರ್ಟ್ನರ್ಶಿಪ್ ಪೇ ಮಾಡ್ತಾ ಇದೆ. ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಅದು ಎಷ್ಟು ಪರ್ಸೆಂಟೇಜ್ ಇದೆಯೋ ಅದನ್ನು ಕೂಡ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಮೆನ್ಷನ್ ಮಾಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಕೆಲವೊಂದ್ಸಲ ಪಾರ್ಟ್ನರ್ಸ್ ಏನ್ ಮಾಡಿರ್ತಾರೆ, ತಮ್ಮ ಪರ್ಸನಲ್ ಯೂಸ್ಗಾಗಿ, ಪರ್ಸನಲ್ ಪರ್ಪಸ್ಗಾಗಿ ಅವ್ರು ಏನ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಕಡೆಯಿಂದ ಇದು ಒಂದು ಪಾರ್ಟ್ನರ್ಶಿಪ್ ಇದೆ ಅಂತ ಹೇಳ್ತೀವಿ, ಎಕ್ಸ್ ಲಿಮಿಟೆಡ್. ಇಲ್ಲಿ ಟೋಟಲ್ 4 ಪಾರ್ಟ್ನರ್ಸ್ ಇದ್ದಾರೆ, ಎಕ್ಸ್ ವೈ ಝೆಡ್, ಡಬ್ಲ್ಯೂ ಎಕ್ಸ್ ವೈ ಝೆಡ್, 4 ಜನ ಮಾಡಿರೋದು. ಇಲ್ಲಿ ಯಾರೋ ಒಬ್ಬರು ಆ ಪಾರ್ಟ್ನರ್ಶಿಪ್ ಫರ್ಮ್ ಇಂದ, ಈ ಪಾರ್ಟ್ನರ್ಶಿಪ್ ಬಿಸಿನೆಸ್ ಇಂದ ತಮ್ಮ ಪರ್ಸನಲ್ ಯೂಸ್ ಆಗಿ ಅಮೌಂಟ್ ಏನಾದರೂ ಡ್ರಾ ಮಾಡ್ಕೊಂಡಿದ್ರೆ, ಪರ್ಸನಲ್ ಯೂಸ್ ಆಗಿ ಬಿಸಿನೆಸ್ ಗಾಗೆಲ್ಲ ಪರ್ಸನಲ್ ಯೂಸ್ ಆಗಿ ಏನಾದರೂ ಅಮೌಂಟ್ ಅನ್ನು ಡ್ರಾ ಮಾಡ್ಕೊಂಡಿದ್ರೆ ಅದರ ವಾಪಸ್ ಕೊಡುವಾಗ ಅದರ ಮೇಲೆ ಇಂಟ್ರೆಸ್ಟ್ ಅನ್ನು ಪೇ ಮಾಡಬೇಕಾಗ್ತದೆ. ಎಷ್ಟು ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನು ಕೂಡ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಅಗ್ರಿಮೆಂಟ್, ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಮೆನ್ಷನ್ ಮಾಡಿರಬೇಕು. ಓಕೆ, ದಿಸ್ ಇಸ್ ವಾಟ್ ಪಾರ್ಟ್ನರ್ಶಿಪ್ ಡೀಡ್ ಅಂಡ್ ಆರ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಕಾಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಆರ್ ಕಾಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಇದು ಸಾಕಷ್ಟು ಸಲ ಎಕ್ಸಾಮ್ ಕೇಳ್ತಿರ್ತಾನೆ. ಈ ಪಾಯಿಂಟ್ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಆರ್ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ದೆನ್ ಕಾಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸಾಕಷ್ಟು ಸಲ ಕೇಳ್ತಿರ್ತಾನೆ, ರಿಪೀಟೆಡ್ ಕ್ವೆಶ್ಚನ್. ಇದು ಒಂದ್ಸಲ ಬರೆದಿರ್ತದೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಪ್ರೊವಿಷನ್ಸ್ ಆಫ್ Indian Partnership Act 1932 in the absence of partnership deed. Next very important point, you know, provisions of Indian Partnership Act 1932 in the absence of partnership deed. ಇವಾಗ ನಾವು ಪಾರ್ಟ್ನರ್ಶಿಪ್ ಒಳಗೆ ಅಗ್ರಿಮೆಂಟ್ ಆಗಿಲ್ಲ, ರಿಟರ್ನ್ ಅಗ್ರಿಮೆಂಟ್ ಇಲ್ಲ ಅಥವಾ ಓರಲ್ ಅಗ್ರಿಮೆಂಟ್ ಇಲ್ಲಪ್ಪ ಅಂತಂದ್ರೆ ಅಂತ ಕೇಸಸ್ ಒಳಗೆ ಯಾವ ತರ ಪ್ರೊವಿಷನ್ಸ್ ಅಪ್ಲೈ ಆಗ್ತಾವ ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 1932. ಇಲ್ಲಿ ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 1932 ಏನು ಹೇಳ್ತಪ್ಪ ಅಂತಂದ್ರೆ, ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಅಬ್ಸೆಂಟ್, ಸೈಲೆಂಟ್, ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಸೈಲೆಂಟ್, ದೆನ್ ದೀಸ್ ಪ್ರೊವಿಷನ್ಸ್ ಕ್ಯಾನ್ ಬಿ ಅಪ್ಲೈಡ್. ಈ ಪ್ರೊವಿಷನ್ಸ್ ಇಲ್ಲಿ ಫಾಲೋ ಮಾಡಬೇಕಾಗ್ತದೆ. ಹಾಗಾದ್ರೆ ಪ್ರೊವಿಷನ್ಸ್ ಏನಿದೆ ಅಂತಂದ್ರೆ, ಫಸ್ಟ್ ಪ್ರೊವಿಷನ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಆರ್ ಟು ಬಿ ಶೇರ್ಡ್ ಈಕ್ವಲಿ. ನೋಡ್ರಿ, ಅಗ್ರಿಮೆಂಟ್ ಆಗಿಲ್ಲ, ಅಗ್ರಿಡ್ ರೇಷಿಯೋ ಇಲ್ಲಪ್ಪ ಅಂತಂದ್ರೆ ಅಂತ ಕೇಸಸ್ ಒಳಗ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಎಲ್ಲರಿಗೂ ಕಾಂಟ್ರಿಬ್ಯೂಷನ್ ಏನಿದೆ ಪ್ರಾಫಿಟ್ ಒಳಗ ಅದಕ್ಕೆ ಈಕ್ವಲ್ ಆಗಿ ಶೇರ್ ಮಾಡಬೇಕಾಗ್ತದೆ. ಪ್ರಾಫಿಟ್ ಅಂಡ್ ಲಾಸ್ ಆರ್ ಟು ಬಿ ಶೇರ್ ಈಕ್ವಲಿ ಅಮಂಗ್ ಆಲ್ ದ ಪಾರ್ಟ್ನರ್ಸ್. ಓಕೆ, ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ನೆಕ್ಸ್ಟ್ another point is interest on capital means no interest on capital in case of partnership deed is silent. ಅಂತ ಕೇಸ್ ಒಳಗೆ ಏನ್ ಮಾಡ್ರಿ, ಯಾರೋ ಎಷ್ಟು ಕ್ಯಾಪಿಟಲ್ ಅನ್ನು ಕಾಂಟ್ರಿಬ್ಯೂಟ್ ಮಾಡಿದ್ರು ಕೂಡ ಆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಬರೋದಿಲ್ಲ. ಕ್ಯಾಪಿಟಲ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು ಕೂಡ ಅಂತ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಇಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಬರೋದಿಲ್ಲ. ನೋ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ದೆನ್ ನೋ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ನೋ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮೀನ್ಸ್ ಯಾರೋ ಪಾರ್ಟ್ನರ್ಶಿಪ್ ಫರ್ಮ್ ಕಡೆಯಿಂದ ಎಷ್ಟು ಅಮೌಂಟ್ ಡ್ರಾ ಮಾಡ್ಕೊಂಡಿದ್ದು ಕೂಡ ಅದನ್ನು ವಾಪಸ್ ಕೊಡುವಾಗ ಎಷ್ಟು ಅಮೌಂಟ್ ವಿಡ್ರಾ ಮಾಡ್ಕೊಂಡಿರ್ತಾರೋ ಅಷ್ಟು ಅಮೌಂಟ್ ಅನ್ನು ಕೊಡಬಹುದು. ಯಾಕಂದ್ರೆ ಅದರ ಮೇಲೆ ಇಂಟ್ರೆಸ್ಟ್ ಗೆ ಅಗ್ರಿಮೆಂಟ್ ಆಗಿಲ್ಲಪ್ಪ ಅಂತಂದ್ರೆ ಆ ಇಂಟ್ರೆಸ್ಟ್ ಅನ್ನು ನಾವು ಯಾವುದೇ ರೀತಿಯ ಚಾರ್ಜ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇಟ್ ಇಸ್ ಕಾಲ್ಡ್ ನೋ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೆಕ್ಸ್ಟ್, ನೋ ರೆಮ್ಯುನರೇಷನ್ ಫಾರ್ ವರ್ಕಿಂಗ್ ಪಾರ್ಟ್ನರ್ಸ್. ಅಂದ್ರೆ ಇಲ್ಲಿ ಯಾರೋ ಒಬ್ಬರು ಬಿಸಿನೆಸ್, ಆ ಪಾರ್ಟ್ನರ್ಶಿಪ್ ಬಿಸಿನೆಸ್ ವರ್ಕ್ ಮಾಡ್ತಾ ಇದ್ದಾರೆ, ಆ ಬಿಸಿನೆಸ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಇಲ್ಲಿ ಅಗ್ರಿಮೆಂಟ್ ಆಗಲಿಲ್ಲಪ್ಪ ಅಂತಂದ್ರೆ ರೆಮ್ಯುನರೇಷನ್ ಬಗ್ಗೆ ಏನೋ ಅಗ್ರಿಮೆಂಟ್ ಆಗಲಿಲ್ಲಪ್ಪ ಅಂತಂದ್ರೆ ಆ ರೆಮ್ಯುನರೇಷನ್ ಕೂಡ ಅವ್ರಿಗೆ ಸಿಗಂಗಿಲ್ಲ. ಅದರೊಳಗೆ ಏನು ಪಾರ್ಟ್ ಅವ್ರಿಗೆ ಬಡ್ಡಿ ಬರೋದಿಲ್ಲ. ನೋ ರೆಮ್ಯುನರೇಷನ್. ಆ
or no salary to working partner. Next, interest at the rate of 6% per annum for partners loan. Interest at the rate of 6% per annum for partners loan. ಇಲ್ಲಿ ನೋಡಿ ಅಗ್ರಿಮೆಂಟ್ ಆಗಲಿಲ್ಲ ಅಂತಂದ್ರೆ ಪಾರ್ಟ್ನರ್ಸ್ ಕಡೆಯಿಂದ ಕೆಲವೊಂದ್ಸಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಿದೆಯಲ್ಲ, ಸಪೋಸ್ ದಿಸ್ ಇಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್, ದೀಸ್ ಆರ್ ಪಾರ್ಟ್ನರ್ಸ್, ಇಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ಕೆಲವೊಂದ್ಸಲ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಕ್ಯಾಪಿಟಲ್ ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ಪಾರ್ಟ್ನರ್ಸ್ ಕಡೆಯಿಂದ ಪಾರ್ಟ್ನರ್ಶಿಪ್ ಫರ್ಮ್ ಏನು ಮಾಡ್ತದೆ ಅಂತಂದ್ರೆ ಲೋನ್ ತಗೊಂಡು, ಇವರು ಪಾರ್ಟ್ನರ್ಸ್ ಇದ್ದಾರೆ, ಅವರು ಪಾರ್ಟ್ನರ್ಶಿಪ್ ಫರ್ಮ್ ಲೋನ್ ಕೊಡ್ತಾರೆ. Sometimes partners will give loan for partnership business. In that case, in the